ಸದ್ಗುರು ಮಹಿಮೆ ಅಧ್ಯಾಯ 93 ನುಡಿದಂತೆ ನಡೆ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ. ಶುದ್ಧವಾದ ಬೆಳಕಿಗೆ ಏನೆಂದು ಹೆಸರು ಕೊಡಲು ಸಾಧ್ಯ? ಏನೇ ಹೆಸರಿಟ್ಟರೂ ಅದು ಬೆಳಕಷ್ಟೇ ಅಲ್ಲವೇ? ಗುರುವೆಂದು ಕರೆಯಬೇಡ, ಆತ ತೋರಿದ ದಾರಿಯಲ್ಲಿ ನಡೆದರೆ ಸಾಕು. ನಿನ್ನ ಗುರು ಯಾರೆಂಬುದನ್ನು ನಿನ್ನ ಆಚರಣೆಯೇ ಹೇಳುತ್ತದೆ. ಹಾಗೆಂದರೆ ನುಡಿದಂತೆ ನಡೆ ಎಂಬುದು ಇದರ ತಾತ್ಪರ್ಯ. ಆಗಲೇ ಹೇಳಿದಂತೆ ಗುರುನಾಥರು ಪ್ರತಿದಿನ ಊರೊಳಗಿನ ಈಶ್ವರ ದೇವಾಲಯದಲ್ಲಿ ದೇವರ ದರ್ಶನ ಮಾಡಿ ಊರೊಳಗಿನ ಕೆಲವರ ಮನೆಗೆ ತೆರಳಿ ಅಲ್ಲಿನ ಮಕ್ಕಳಿಗೆ ಸಿಹಿ ನೀಡಿ, ಹಿರಿಯರಿಗೆ ತಿಂಡಿ, ಮಹಿಳೆಯರಿಗೆ ಅರಿಶಿನ ಕುಂಕುಮ ನೀಡುವುದು ನಿತ್ಯದ ಕಾರ್ಯವಾಗಿತ್ತು. ಅವರು ಹೋಗಲಾಗದಿದ್ದ ಸಂದರ್ಭದಲ್ಲಿ ನನ್ನಿಂದ ಈ ಕೆಲಸವನ್ನು ಮಾಡಿಸುತ್ತಿದ್ದರು. ಒಮ್ಮೆ ಹೀಗೆ ಒಬ್ಬರ ಮನೆಗೆ ಬಂದ ಗುರುನಾಥರನ್ನು ಆ ಮನೆಯ ಮಹಿಳೆ ಹೀಗೆ ಕೇಳಿದಳು. ಗುರುಗಳೇ, ತಿಂಡಿ ಆಯ್ತಾ? ಗುರುನಾಥರು: ಇಲ್ಲ ತಾಯಿ. ನಿಮ್ಮ ಮನೆಯಲ್ಲಿ ಇಂದು ಏನು ತಿಂಡಿ ಮಾಡಿದ್ದೀಯಾ ತಾಯಿ? ಆ ತಾಯಿ: ಗುರುಗಳೇ, ದೋಸೆ ಮಾಡಿದ್ದೀನಿ. ಆಗ ಗುರುನಾಥರು: ಹಸಿವಾಗ್ತಿದೆ, ಕೊಡ್ತೀಯೇನಮ್ಮ ಎಂದರು. ವಿಚಲಿತರಾದ ಆಕೆ: ಕೊಡ್ತೀನಿ, ಆದರೆ ನೀವು ಸ್ನಾನ ಮಾಡಿ ಬರಬೇಕು ಎಂದು ಷರತ್ತು ಹಾಕಿದಳು. ತಕ್ಷಣವೇ ಎದ್ದ ಗುರುನಾಥರು ಆ ಮಹಿಳೆಯ ಮನೆಯ ಹಿಂದೆಯೇ ಇದ್ದ ಬಾವಿಯ ಸಮೀಪ ತೆರಳಿ ಕೊಡದಿಂದ ನೀರು ಸೇದಿ 2 ಕೊಡ ಮೈಮೇಲೆ ಹಾಕಿಕೊಂಡು ನೇರವಾಗಿ ಆ ಮಹಿಳೆಯನ್ನು ಕರೆದು, ಸ್ನಾನ ಆಯ್ತು, ಈಗ ದೋಸೆ ಕೊಡು ಎಂದು ಕೈ ಚಾಚಿದರು. ವಾಸ್ತವವೆಂದರೆ ಅಂದು ಅವರ ಮನೆಯಲ್ಲಿ ದೋಸೆಯನ್ನೇ ಮಾಡಿರಲಿಲ್ಲ. ಗುರುನಾಥರನ್ನು ಮೆಚ್ಚಿಸಲು ಬಾಯಿ ಮಾತಿನ ಉಪಚಾರ ಮಾಡಲು ಹೋದ ಆ ಮಹಿಳೆ ಈಗ ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದರು. ಕೂಡಲೇ ಸಾವರಿಸಿಕೊಂಡು ಆಕೆ: ಗುರುಗಳೇ, ಕ್ಷಮಿಸಿ, ನಾನು ಸುಳ್ಳು ಹೇಳಿದೆ. ಇವತ್ತು ನಾನು ದೋಸೆ ಮಾಡಿರಲೇ ಇಲ್ಲ ಎಂದು ಗುರುನಾಥರ ಕಾಲಿಗೆ ಎರಗಿದಳು. ಒಂದು ದೇವಸ್ಥಾನದ ಅರ್ಚಕರ ಮಗ ತನ್ನ ನೆರೆಮನೆಯ ಯುವತಿಯನ್ನು ಪ್ರೀತಿಸುತ್ತಿದ್ದರು. ಆ ಯುವತಿಯು ಆತನನ್ನು ಪ್ರೀತಿಸುತ್ತಿದ್ದಳು. ಈ ವಿಷಯವನ್ನು ಆ ಪ್ರೇಮಿಗಳು ಗುರುನಾಥರಲ್ಲಿ ತಿಳಿಸಿದರು. ಗುರುನಾಥರು ಸುಮ್ಮನಿರುವಂತೆ ಇಬ್ಬರಿಗೂ ತಿಳಿಸಿದರು. ಈ ಮಧ್ಯೆ ಈ ಬಾಂಧವ್ಯದ ಬಗ್ಗೆ ಒಪ್ಪಿಗೆ ಇಲ್ಲದ ಯುವತಿಯ ಪೋಷಕರು ದೇವಸ್ಥಾನದ ಆಡಳಿತಾಧಿಕಾರಿಗಳಲ್ಲಿ ಈ ಕುರಿತು ತಮ್ಮ ಅಸಮ್ಮತಿಯನ್ನು ತಿಳಿಸಿದರು. ಆ ಆಡಳಿತಾಧಿಕಾರಿಗಳು ನೇರವಾಗಿ ಗುರುನಾಥರನ್ನು ಸಂಪರ್ಕಿಸಿ ಹೀಗೆ ವಿನಂತಿಸಿದರು. ಸ್ವಾಮಿ, ನನ್ನದೊಂದು ವಿನಂತಿ. ಆ ಯುವತಿಗೆ ಇನ್ನೂ 18 ವರ್ಷ ಆಗಿರುವುದಿಲ್ಲ. ಆಕೆ 18ನೇ ವಯಸ್ಸಿಗೆ ಬರಲು ಇನ್ನು ಕೆಲವೇ ತಿಂಗಳು ಬಾಕಿ ಇದ್ದು, ತದನಂತರ ನಾನೇ ಮುಂದೆ ನಿಂತು ಅವರಿಬ್ಬರ ವಿವಾಹ ನಿಶ್ಚಯ ಮಾಡುತ್ತೇನೆ. ತಾವು ದಯಮಾಡಿ ಅನುಮತಿ ನೀಡಬೇಕು ಅಂದರು. ಗುರುನಾಥರು ಆಯ್ತಪ್ಪ ಎಂದು ಒಪ್ಪಿಗೆ ಸೂಚಿಸಿದರು. ಅನಂತರ ಆಕೆಗೆ 18ನೇ ವರ್ಷ ತುಂಬಿ ಕೆಲವು ತಿಂಗಳು ಕಳೆಯಿತಾದರೂ ಆ ಆಡಳಿತಾಧಿಕಾರಿ ತನ್ನ ಮಾತನ್ನು ಉಳಿಸಿಕೊಳ್ಳಲೇ ಇಲ್ಲ. ಇತ್ತ ಯುವತಿಯ ಪೋಷಕರು ಮಗಳಿಗೆ ಬೇರೆ ವರನ ಹುಡುಕಾಟದಲ್ಲಿ ತೊಡಗಿದರು. ಯುವತಿಯಿಂದ ಈ ವಿಷಯ ತಿಳಿದ ಆ ಹುಡುಗ ನೇರವಾಗಿ ಗುರುನಿವಾಸಕ್ಕೆ ಬಂದು ತನ್ನ ಪರಿಸ್ಥಿತಿಯನ್ನು ವಿವರಿಸಿ ತಾವು ಹೇಗಾದರೂ ಮಾಡಿ ನಮ್ಮಿಬ್ಬರನ್ನೂ ಒಂದುಗೂಡಿಸಬೇಕೆಂದು ಪ್ರಾರ್ಥಿಸಿದನು. ಆಗ ನೇರವಾಗಿ ಆ ದೇವಸ್ಥಾನದ ಆಡಳಿತಾಧಿಕಾರಿಯನ್ನು ಭೇಟಿಯಾದ ಗುರುನಾಥರು ಅವರಿಗೆ ಹೀಗೆ ಹೇಳಿದರು. ನಿಮಗ್ಯಾಕೆ ಬೇಕು ಇನ್ನೊಬ್ಬರ ಲೈಂಗಿಕ ವಿಚಾರ? ತಾವು ಇಲ್ಲಿ ಕುಳಿತಿರುವುದು ಆಡಳಿತ ನಡೆಸುವುದಕ್ಕೋ ಅಥವಾ ವಿವಾಹ ವೇದಿಕೆ ನಿರ್ಮಿಸುವುದಕ್ಕೋ ಎಂದಾಗ ಆ ಆಡಳಿತಾಧಿಕಾರಿ ವಿಚಲಿತರಾದರು. ಕೂಡಲೇ ಗುರುನಾಥರು: ಮಾತು ಕೊಡಬಾರದು, ಕೊಟ್ಟ ಮೇಲೆ ತಪ್ಪಬಾರದು. ನೀವು ಕೊಟ್ಟ ಮಾತನ್ನು ನಡೆಸಲು ಆಯ್ತಾ ನಿಮ್ಮಿಂದ? ಮಾತು ಕೊಡುವ ಮುಂಚೆ ಯೋಚಿಸಬೇಕು. ಕೊಟ್ಟ ಮೇಲೆ ನಡೆಸಬೇಕಾದದ್ದು ನಿಮ್ಮ ಧರ್ಮವಲ್ಲವೇ? ನೀವು ಕೊಟ್ಟ ಮಾತನ್ನೇ ನಿಮ್ಮಿಂದ ನಡೆಸಲಾಗಲಿಲ್ಲವೆಂದ ಮೇಲೆ ನಿಮ್ಮಿಂದ ಇನ್ನೇನು ತಾನೇ ಮಾಡಲು ಸಾಧ್ಯ ಎಂದರು. ಒಂದೋ ಕೊಟ್ಟ ಮಾತಿನಂತೆ ನಡೆಯಿರಿ, ಇಲ್ಲವೇ ನಾನು ಏನು ಮಾಡುವೆನೆಂಬುದನ್ನು ನೋಡಿ ಎಂದರು ವ್ಯಗ್ರರಾಗಿ. ಗುರುನಾಥರ ಈ ಉಗ್ರ ರೂಪವನ್ನು ನೋಡಿ ಆ ಆಡಳಿತಾಧಿಕಾರಿ ಬೆದರಿಬಿಟ್ಟರು. ಕೂಡಲೇ ಅಲ್ಲಿಂದ ಹೊರಬಂದ ಗುರುನಾಥರು ಆ ಪ್ರೇಮಿಗಳನ್ನು ಗುರುಭಕ್ತರೊಬ್ಬರ ಮನೆಗೆ ಕರೆಸಿ ಪರಸ್ಪರ ಹಾರ ಬದಲಾಯಿಸಿದರು. ನಂತರ ಸಿಹಿ ತಿನ್ನಿಸಿ ಇಬ್ಬರನ್ನು ಒಂದು ಕೋಣೆಯೊಳಗೆ ಕಳಿಸಿ ಮೊದಲ ಮಿಲನಕ್ಕೆ ಅನುವು ಮಾಡಿಕೊಟ್ಟರು. ಹೆಣ್ಣು ಒಪ್ಪಿಸಿಕೊಡುವ ಶಾಸ್ತ್ರವನ್ನೂ ಮುಗಿಸಿದರು. ಈ ವಿಚಾರವನ್ನು ತಿಳಿದ ಬಳಿಕ ಆಡಳಿತಾಧಿಕಾರಿ ಹಾಗೂ ಯುವತಿಯ ಪೋಷಕರು ಬೇರೆ ದಾರಿ ಕಾಣದೆ ತಾವೇ ಮುಂದೆ ನಿಂತು ಆ ಪ್ರೇಮಿಗಳ ವಿವಾಹವನ್ನು ನೆರವೇರಿಸಿದರು. ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ. ಅಧ್ಯಾಯ 94 ಗುರುದೃಷ್ಟಿ. ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ. ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ. ಗುರು ಎಂಬುದು ಕೇವಲ ಅಕ್ಷರಗಳ ಜೋಡಣೆಯಲ್ಲ.
ಅಜ್ಞಾನವೆಂಬ ಕತ್ತಲೆಯಿಂದ ನಮ್ಮನ್ನು ಜ್ಞಾನವೆಂಬ ಬೆಳಕಿನೆಡೆಗೆ ಕರೆದೊಯ್ಯುವವನೇ ಗುರು. ಗುರು ದೃಷ್ಟಿ ಬಿದ್ದಿತೆಂದರೆ ಬಡವ ಧನಿಕನಾಗಬಲ್ಲ, ಧನಿಕ ದರಿದ್ರನಾಗಬಲ್ಲ. ಶಿವಮೊಗ್ಗ ಮೂಲದ ಒಬ್ಬ ಯುವಕ ತನ್ನ ನೆರೆಮನೆಗೆ ಬಂದು ಹೋಗುತ್ತಿದ್ದ ಗಡ್ಡಧಾರಿಯೊಬ್ಬನನ್ನು ಆಗಾಗ್ಗೆ ಕುತೂಹಲದಿಂದ ನೋಡುತ್ತಿದ್ದ. ನೂರಾರು ಎಕರೆ ಆಸ್ತಿಯ ಒಡೆತನ ಹಾಗೂ ಅಂಗಡಿ ವ್ಯಾಪಾರ ವಹಿವಾಟು, ಮನೆಯಲ್ಲಿ ಕೆಲಸಕ್ಕೆ ಆಳು ಕಾಳುಗಳು ಇಷ್ಟೆಲ್ಲ ಇದ್ದರೂ ಅವರಿಗೆ ನೆಮ್ಮದಿ ಎಂಬುದು ಮರೀಚಿಕೆಯಾಗಿತ್ತು. ಹೀಗಿರಲು ವಿಪರೀತ ಆರ್ಥಿಕ ಬಾಧೆಯಿಂದಾಗಿ ಅವರು ತಮ್ಮ ಆಸ್ತಿಯನ್ನೆಲ್ಲ ಕಳೆದುಕೊಂಡರು. ತಾವು ಹುಟ್ಟಿದ್ದ ಊರನ್ನೇ ತೊರೆದು ಹೋಗಿ ಬೇರೆ ಕಡೆಯಲ್ಲಿ ಅಂಗಡಿ ವ್ಯಾಪಾರ ವಹಿವಾಟು ನಡೆಸಲಾರಂಭಿಸಿದ್ದರಾದರೂ ಮನೆಯ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗುತ್ತಿತ್ತೇ ಹೊರತು ಕಡಿಮೆಯಾಗಲಿಲ್ಲ. ಒಮ್ಮೆ ಏನಾದರಾಗಲಿ ಎಂದು ತೀರ್ಮಾನಿಸಿದ ಆ ವ್ಯಕ್ತಿ ನೇರವಾಗಿ ಗುರುನಾಥರಲ್ಲಿಗೆ ಬಂದು ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡರು. ಅನಂತರ ಪದೇ ಪದೇ ದರ್ಶನ ಮಾಡಬೇಕೆಂದೆನಿಸಿ ನೇರವಾಗಿ ಗುರುನಿವಾಸಕ್ಕೆ ಬರತೊಡಗಿದರು. ಮಾಡಲು ಕೈಯಲ್ಲಿ ಕೆಲಸವಿಲ್ಲ, ಜೊತೆಗೆ ಮೈತುಂಬಾ ಸಮಸ್ಯೆಗಳು. ಹೀಗಿರಲು ಗುರುಕೃಪೆಯಿಂದಾಗಿ ಅವರಿಗೆ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಕೆಲಸವೂ ಸಿಕ್ಕಿತು. ಅನಂತರ ಒಮ್ಮೆ ಗುರುನಿವಾಸಕ್ಕೆ ಬಂದ ಸಂದರ್ಭ. ಮೊದಲೇ ತನ್ನ ಪರಿಚಯವಿದ್ದ ಆತ ತನ್ನ ಸಮಸ್ಯೆಯ ಗಂಭೀರತೆಯನ್ನು ಹೀಗೆ ಹೇಳತೊಡಗಿದರು. ನಮ್ಮದು ಸುಮಾರು 70 ಎಕರೆ ಆಸ್ತಿಯಿದ್ದು ಒಂದು ಕಾಲದಲ್ಲಿ ತುಂಬಾ ಶ್ರೀಮಂತರಾಗಿದ್ದೆವು. ಮಾತ್ರವಲ್ಲ, ಸಮಾಜದಲ್ಲೂ ನಮ್ಮದು ದೊಡ್ಡ ಹೆಸರಿತ್ತು. ಹೀಗಿದ್ದು ನಾವು ಇದ್ದಕ್ಕಿದ್ದಂತೆ ಅದೇನಾಯ್ತೋ ತಿಳಿಯಲಿಲ್ಲ. ವ್ಯವಹಾರ ವಹಿವಾಟು ಏರುಪೇರಾಗತೊಡಗಿ ಕೊನೆಗೆ ನಮ್ಮ ಆಸ್ತಿಪಾಸ್ತಿಯನ್ನೆಲ್ಲ ಮಾರಾಟ ಮಾಡಿ ಊರನ್ನೇ ಬಿಡುವ ಪರಿಸ್ಥಿತಿ ಒದಗಿ ಬಂತು. ಇದೀಗ ನಾವು ಪಟ್ಟಣಕ್ಕೆ ಬಂದು ಒಡವೆಯ ಅಂಗಡಿಯನ್ನು ನಡೆಸುತ್ತಿದ್ದೇವೆಯಾದರೂ ಯಾವುದರಲ್ಲೂ ನೆಮ್ಮದಿ ಕಾಣುತ್ತಿಲ್ಲ. ನಾವು ಯಾವ ಕಾರಣಕ್ಕಾಗಿ ಎಲ್ಲವನ್ನೂ ಕಳೆದುಕೊಳ್ಳುವ ಪರಿಸ್ಥಿತಿ ಬಂತೆಂಬುದನ್ನು ನಮ್ಮ ತಂದೆಯವರೂ ತಿಳಿಸುತ್ತಿಲ್ಲ. ಈಗಿನ ಆದಾಯವು ಕುಟುಂಬ ನಿರ್ವಹಣೆಗೆ ಸಾಲುತ್ತಿಲ್ಲ. ಈಗ ಗುರುಕೃಪೆಯಿಂದ ನಾವು ಸ್ವಲ್ಪ ನೆಮ್ಮದಿ ಕಾಣುತ್ತಿದ್ದೇವೆ. ಆದರೂ ಜೀವನ ನಿರ್ವಹಣೆಗಾಗಿ ನಾನು ಬೇರೆಡೆಯಲ್ಲಿ ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆ ಇದ್ದು ಇದೀಗ ಗುರುಕೃಪೆಯಿಂದ ಪಟ್ಟಣದ ಕಂಪನಿಯೊಂದರಲ್ಲಿ ಕೆಲಸ ಸಿಕ್ಕಿದ್ದು ಅಲ್ಲಿಯೇ ಮನೆ ಮಾಡಿದ್ದೇವೆ. ಈ ಮಧ್ಯೆ ನಮ್ಮ ಮನೆಗೆ ಬಂದ ಗುರುನಾಥರು ನಮ್ಮ ತಂದೆಗೆ ದರ್ಶನ ನೀಡಿ ರಾಮ ಮಂತ್ರವನ್ನು ಉಪದೇಶಿಸಿದ್ದಾರೆ. ತೀರಾ ಇತ್ತೀಚೆಗೆ ನನ್ನ ತಂದೆಯವರೂ ದೈವಾಧೀನರಾದರು. ಇದ್ದ ಅಂಗಡಿ ವಹಿವಾಟನ್ನು ನಿಲ್ಲಿಸಿದ ನಾನು ನನ್ನ ತಾಯಿ ಹಾಗೂ ಪತ್ನಿಯೊಂದಿಗೆ ಬೆಂಗಳೂರಿಗೆ ಬಂದು ನೆಲೆಸಿದ್ದು ಇಂದು ನಾವು ಗುರುಕೃಪೆಯಿಂದ ನೆಮ್ಮದಿಯಾಗಿದ್ದೇವೆ. ಒಮ್ಮೆ ಗುರುನಾಥರಲ್ಲಿಗೆ ಬಂದ ನಾನು ನನ್ನ ಕುಟುಂಬಕ್ಕೆ ಈ ದುರ್ಗತಿ ಬರಲು ಕಾರಣವೇನೆಂದು ಕೇಳಲು ಅವರು ಹೀಗೆ ಹೇಳತೊಡಗಿದರು. ಗುರುನಾಥರು ನನ್ನನ್ನು, ಏನಯ್ಯ, ನಿಮ್ಮ ತಂದೆಯವರು ಒಬ್ಬ ಅಜ್ಜಿಗೆ ಸೇರಿದ್ದ 1/2 ಎಕರೆ ಭೂಮಿಯನ್ನು ಬಲವಂತವಾಗಿ ವಶಪಡಿಸಿಕೊಂಡಿದ್ದರಲ್ಲವೇ ಎಂದು ಆ ವೃದ್ಧೆಯ ಹೆಸರು ಹಾಗೂ ಭೂಮಿಯ ವಿವರಗಳನ್ನು ಹೇಳಿದರು. ಅದಕ್ಕೆ ನಾನು ಹೌದು ಎಂದೆ. ಆ ಅಜ್ಜಿಯ ನೋವು ಹಾಗೂ ಅಸಮಾಧಾನವೇ ಕಾರಣವಾಗಿ ನೀವಿಂದು ಈ ಪರಿಸ್ಥಿತಿಗೆ ಬಂದಿದ್ದೀರಿ, ತಿಳಿತಾ? ಇನ್ನು ಆ ಕುರಿತು ಏನೂ ಚಿಂತಿಸಬೇಡ. ಕೆಲವೇ ವರ್ಷಗಳಲ್ಲಿ ನಿನ್ನ ಕೈಗೆ ಒಂದು ದಾಖಲೆಯ ಪ್ರತಿ ದೊರಕುವುದು. ಆ ನಂತರ ನೀನು ಕಳೆದುಕೊಂಡಿದ್ದ ಸಮಸ್ತ ಆಸ್ತಿಯನ್ನೂ ಹಿಂತಿರುಗಿ ಪಡೆಯುತ್ತೀಯೇ ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದರು. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಅಧ್ಯಾಯ 95 ಮಂತ್ರಾಕ್ಷತೆ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ. ಒಮ್ಮೆ ಬೆಂಗಳೂರು ಸಮೀಪದ ಅದ್ವೈತ ಪೀಠವೊಂದರ ಯತಿಗಳು ಗುರುನಿವಾಸಕ್ಕೆ ಬಂದರು. ಎಂದಿನಂತೆ ಗುರುನಾಥರು ತಮ್ಮ ಪತ್ನಿಯೊಂದಿಗೆ ಬಂದು ಪಾದ ತೊಳೆದು ಅವರನ್ನು ಒಳಗೆ ಕರೆದೊಯ್ದರು. ಪೀಠದ ಮೇಲೆ ಆಸೀನರಾದ ಯತಿಗಳು ಇಲ್ಲ ಸಲ್ಲದ ವಿಚಾರವನ್ನು ಮಾತನಾಡತೊಡಗಿದರು. ಗುರುನಾಥರು ಎಂದೂ ಯಾರೂ ತನ್ನ ಸ್ಥಾನ ಗೌರವವನ್ನು ಮರೆತು ವ್ಯವಹರಿಸುವುದನ್ನು ಒಪ್ಪುತ್ತಿರಲಿಲ್ಲ. ಈ ಮಾತುಗಳನ್ನು ಕೆರಳಿ ಸಿಡಿಮಿಡಿಗೊಂಡ ಗುರುನಾಥರು ತಾವು ಸನ್ಯಾಸಿಯಾಗಿ ಆ ಪೀಠದಲ್ಲಿ ಕುಳಿತದ್ದು ಇತರೆ ವಿಚಾರಗಳನ್ನು ಮಾತಾಡ್ಲಿಕ್ಕ ಸ್ವಾಮಿ ಎಂದು ಪ್ರಶ್ನಿಸಿದರು. ಮುಂದುವರೆದು, ಸನ್ಯಾಸಿಯಾದವರು ನಿರಂತರ ಸಾಧನೆ ಮಾಡಿ ಆ ಸಾಧನೆಯನ್ನು ಮಂತ್ರಾಕ್ಷತೆಯ ರೂಪದಲ್ಲಿ ಭಕ್ತ ಜನರಿಗೆ ನೀಡಬೇಕು. ಈಗ ನೀವು ನೀಡುವ ಮಂತ್ರಾಕ್ಷತೆಯಲ್ಲಿ ಏನು ಫಲವಿದೆ ಎಂದು ಯೋಚಿಸಿ ಎಂದು ನೇರವಾಗಿ ಹೇಳಿದ ಕೂಡಲೇ ಆ ಯತಿಗಳು ತಮ್ಮ ತಪ್ಪನ್ನು ತಿದ್ದಿಕೊಂಡರು. ಬೆಂಗಳೂರು ನಿವಾಸಿಯಾದ ಭಕ್ತರೊಬ್ಬರು ಆಗಾಗ್ಗೆ ಗುರುಗಳ ಮನೆಗೆ ಬರುತ್ತಿದ್ದರು. ಆ ವ್ಯಕ್ತಿಗೆ ಗುರುನಾಥರು, ಅಯ್ಯ, ನೀನು ಇನ್ನು ಕೆಲವು ತಿಂಗಳು ನನ್ನ ಅನುಮತಿ ಇಲ್ಲದೆ ಈ ಕಡೆ ಬರಬೇಡವಯ್ಯ ಎಂದು ತಿಳಿಸಿದರೂ ಆತ ಗುರುವಾಕ್ಯವನ್ನು ಮೀರಿ ಬರತೊಡಗಿದರು. ಗುರುನಾಥರು ಅವರ ಕಾರನ್ನು ಬಳಸುತ್ತಿರಲಿಲ್ಲ. ಮತ್ತೊಮ್ಮೆ ವಿಶ್ವವಿಖ್ಯಾತ ಅದ್ವೈತ ಪೀಠದ ಯತಿಗಳೊಬ್ಬರು ಹಾಸನಕ್ಕೆ ಬಂದಿದ್ದರು.
ಅದರ ಹಿಂದಿನ ದಿನ ಬೆಂಗಳೂರಿನ ಆ ಭಕ್ತರು ಗುರುನಿವಾಸಕ್ಕೆ ಬಂದರು. ಗುರುನಾಥರು ಅವರಿಗೆ ಸಖರಾಯಪಟ್ಟಣದ ಇಬ್ಬರು ಭಕ್ತರೊಂದಿಗೆ ಹಾಸನಕ್ಕೆ ಬರುವಂತೆ ತಿಳಿಸಿ ಬೇರೊಬ್ಬ ಭಕ್ತರ ಕಾರಿನಲ್ಲಿ ಹಾಸನಕ್ಕೆ ಹೊರಟರು. ಹಾಸನದಲ್ಲಿ ಶ್ರೀಗಳವರ ದರ್ಶನವಾದ ನಂತರ ಬೆಂಗಳೂರಿನ ಭಕ್ತರನ್ನು ಕರೆದು ಸಖರಾಯಪಟ್ಟಣ ತಲುಪಿ ಆಮೇಲೆ ಬೆಂಗಳೂರು ಕಡೆ ಪ್ರಯಾಣ ತಿಳಿದೇನ್ರಯ್ಯ ಎಂದು ಹೇಳಿ ಕಾರಿನಲ್ಲಿದ್ದ ಎಲ್ಲರಿಗೂ ಎರಡೆರಡು ಬಾರಿ ಶ್ರೀಗಳು ನೀಡಿದ್ದ ಮಂತ್ರಾಕ್ಷತೆಯನ್ನು ಬೊಗಸೆ ತುಂಬ ನೀಡಿ ಕಳುಹಿಸಿಕೊಟ್ಟರು. ಜೊತೆಗೆ ಶಿವಮೊಗ್ಗ ಸಮೀಪದ ಇಬ್ಬರು ಭಕ್ತರನ್ನು ಕರೆದು ನೀವು ಎಷ್ಟೇ ತಡವಾದರೂ ಪರವಾಗಿಲ್ಲ, ಸಖರಾಯಪಟ್ಟಣ ತಲುಪಿಯೇ ಹೋಗಬೇಕು ಕಣ್ರಯ್ಯ ಎಂದು ತಿಳಿಸಿದರು. ಬೆಂಗಳೂರಿನಿಂದ ಬಂದಿದ್ದ ಭಕ್ತರ ಕಾರು ಚಿಕ್ಕಮಗಳೂರಿನಿಂದ ಸಖರಾಯಪಟ್ಟಣಕ್ಕೆ ಬರುವ ಮಾರ್ಗದಲ್ಲಿ ನಿಯಂತ್ರಣ ತಪ್ಪಿ ಒಂದು ದೊಡ್ಡ ಮರಕ್ಕೆ ಡಿಕ್ಕಿ ಹೊಡೆದಿತ್ತು. ಹೊಡೆದ ರಭಸ ಹೇಗಿತ್ತೆಂದರೆ ಅದರಲ್ಲಿದ್ದ ಯಾರೊಬ್ಬರೂ ಉಳಿಯುವಂತಿರಲಿಲ್ಲ. ಆದರೆ ಗುರುಕೃಪೆ ಅವರನ್ನು ಉಳಿಸಿತ್ತು. ಕಾರು ಪುಡಿಪುಡಿಯಾಗಿತ್ತು. ಆ ಕಾರಿನಲ್ಲಿದ್ದ ಸಖರಾಯಪಟ್ಟಣ ನಿವಾಸಿಯಾಗಿದ್ದ ಓರ್ವ ಮಹಿಳೆ ಕಾರು ಡಿಕ್ಕಿಯಾದ ರಭಸಕ್ಕೆ ಹಿಂದಿನ ಸೀಟಿನಿಂದ ಅನಾಮತ್ತಾಗಿ ಮುಂದಿನ ಸೀಟಿಗೆ ಬಂದು ಬಿದ್ದಿದ್ದರು. ಆದರೆ ಗುರುನಾಥರು ನೀಡಿದ್ದ ಅಕ್ಷತೆಯನ್ನು ಆ ತಾಯಿ ತಮ್ಮ ತೊಡೆಯ ಮೇಲಿಟ್ಟುಕೊಂಡಿದ್ದು ಅದರ ಒಂದು ಕಾಳು ಸಹ ಕೆಳಗೆ ಬಿದ್ದಿರಲಿಲ್ಲ. ಅಂಥ ಭೀಕರ ಅಪಘಾತವಾಗಿದ್ದರೂ ಅವರೆಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದರು. ಇದನ್ನು ಗಮನಿಸಿದಾಗ ನಾವುಗಳು ಎಲ್ಲಿಗೇ ಹೊರಟಾಗಲೂ ಗುರುನಾಥರು ನೀಡುತ್ತಿದ್ದ ಮಂತ್ರಾಕ್ಷತೆಯ ಮಹತ್ವ ಅರಿವಿಗೆ ಬಂತು. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ.